ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ವ್ಲಾಗ್ಸ್. ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಬಂದು ನೈಟ್ 9:30ಗೆ. ಫಸ್ಟು ಈ ಥರ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆ. ಆಮೇಲೆ ಅದು ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದೆ. ಆಮೇಲೆ ಓಕೆ ಬೇಡ ಅಂದ್ಬಿಟ್ಟು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಫಸ್ಟು ಸ್ಯಾರಿ ಡ್ರೇಪ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನಗೆ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ನಿಜ ಬರಲ್ಲ. ಸೊ ಅವ್ರ ಹತ್ರ ಪಿನ್ ಮಾಡಿಸ್ಕೊಂಡೆಲ್ಲ ಡ್ರೇಪ್ ಮಾಡಿಸ್ಕೊತಾ ಇದ್ದೆ. ಆ್ಯಂಡ್ ನಾವು ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಇದೇನೆ. ನಮ್ಮ ಮಮ್ಮಿಗಿದು ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟ್ ಹೋಗಿದ ತಕ್ಷಣ ಅವ್ರು ಎತ್ಕೊಂಡಿದ್ದು ಸ್ಯಾರಿ ಇದೆ. ಆಮೇಲೆ ಅದು ಇದು ಅಂತ ಅಂದ್ಬಿಟ್ಟು ಬೇರೆ ಬೇರೆ ನೋಡಿದ್ರು. ಕೊನೆಗೆ ಲಾಸ್ಟಲ್ಲಿ ನಾವು ಎತ್ಕೊಂಬಂದಿದ್ದು. ಆಮೇಲೆ ನಾನು ನನ್ನ ತಂಗಿ ಸೇರಿಕೊಂಡು ಕೈ ಹಾಕೋಣ ಅಂದ್ಬಿಟ್ಟು ನೋಡ್ತಿದ್ದೋ, ಬಟ್ ಗೊತ್ತಾಗಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ 1-2 ಸತಿ ನೋಡಿಬಿಟ್ಟು ಫೈನಲಿ ಗೊತ್ತಾಯಿತು ಹೆಂಗೆ ಹಾಕೋದು ಅಂತ ಅಂದ್ಬಿಟ್ಟು ನಾವು ಕೈ ಕಾಲು ಹಾಕ್ಬಿಟ್ಟು ಇದು ಮಾಡಿಕೊಂಡು ನಮ್ಮ ಮಮ್ಮಿ ಅಷ್ಟಲ್ಲಿ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡಿದ್ರು. ನಾವೇನು ಮಾಡಿಬಿಟ್ಟೆ, ಅದು ಕೈನ ಉಲ್ಟಾ ಹಾಕ್ಬಿಟ್ಟಿದೆ. ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಸ್ಯಾರಿ ಡ್ರೇಪ್ ಮಾಡಿಸ್ಕೊಂಡು ನೆಕ್ಸ್ಟು ಕಳ್ಸೋಕೆ ಕೂರ್ಸೋಣ ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹಾಕಿ ಇಟ್ಟೆ. ಮೇಲ್ಗಡೆ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ. ನಮ್ಮ ಅಕ್ಕ ಇವಾಗ ಕಳ್ಸೋಕೆ ಕೂರ್ಸೋಕ್ಕೆ ತಟ್ಟೆಗೆ ಅಕ್ಕಿ ಹಾಕಿ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ನಮಗೆ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿ. ಯಾಕೆಂದರೆ ನಮಗೆ ಕಾಲು ಹೆಂಗೆ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಹಿಂಗೆ ಬರಬೇಕು ಅಂತ, ನಮ್ಮಮ್ಮ ಹಿಂಗೆ ಬರಬೇಕು ಅಂತ. ಅದರಲ್ಲೂ ಫಸ್ಟು ಉಲ್ಟಾ ಹಾಕ್ಬಿಟ್ಟಿತ್ತು. ಮತ್ತು ಇಲ್ಲೂ ನನ್ನ ತಂಗಿ ಬೇರೆ ಬಂದು ಅದು ನೋಡು ಇದು ನೋಡು ಅಂತ ತಲೆ ತಿಂತಾನೇ ಇದ್ಲು. ಅವಳಿಗೆ ಸರಿ ಆಯಿತು ಕೂತ್ಕೊಂಡು ನೀನು ಅಲ್ಲಿ ನೋಡು ನಾವು ಮಾಡ್ತೀವಿ ಅಂತ ಹೇಳಿದ್ದು. ಆಲ್ಮೋಸ್ಟ್ ಎಲ್ಲನೂ 1:30 ಅಷ್ಟರಲ್ಲಿ ಆಗಿತ್ತು. ಸೊ ಸ್ವಲ್ಪ ಬೇಗ ಮುಗಿಸ್ಬಿಟ್ಟು 1-2 ಅವರ್ ನಿದ್ದೆ ಮಾಡೋಣ ಅಂತಲೂ ಪ್ಲ್ಯಾನ್ ಹಾಕಿ ಇಷ್ಟು ರೆಡಿ ಮಾಡಿಟ್ಬಿಟ್ಟು ನಾವು ಮಲ್ಕೊಂಡು ಆಮೇಲೆ 4 o'clockಗೆ ಎದ್ದು ಫಸ್ಟು ದೇವ್ರಿಗೆ ಮಡ್ಲಕ್ಕಿ ಇಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ದು. ಅಮ್ಮ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ನಾವು ರೆಡಿ ಆಗಿಬಿಟ್ಟು ಬಂದುಬಿಟ್ಟಿದ್ದೋ. ನಾವು ಯಾವಾಗಲೂ ಬರೀ ಲಕ್ಷ್ಮಿ ಕೂರಿಸಲ್ಲ, ಲಕ್ಷ್ಮಿ ಜೊತೆ ಹಿಂದೆ ಎಂಟ್ರೆನ್ಸ್ ಹಣ್ಣನ್ನು ಇಟ್ಬಿಟ್ಟು ಕೂರಿಸ್ತೀವಿ. ಹಲೋ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ಇದು ನನ್ನ ಈವ್ನಿಂಗ್ ಲುಕ್ ಆಗಿದೆ. ಬನ್ನಿ, ನಮ್ಮಮ್ಮ ಅವ್ರ ಅಳಿಯಂಗೋಸ್ಕರ ಅಡುಗೆ ಮಾಡ್ಕೊಂಡು ಕೂತಿದ್ದಾರೆ. ಆಗಲೇ ತೋರಿಸ್ತೀನಿ. ನೋಡಿ, ಅವ್ರ ಅಳಿಯ ಇನ್ನೂ ಆಫೀಸಿಂದ ಹೊರಟೇ ಇಲ್ಲ. ಆಗಲೇ ನಮ್ಮಮ್ಮ ಅಡುಗೆ ಮಾಡ್ಕೊಂಡು ಕೂತವ್ರು ಅವ್ರಿಗೋಸ್ಕರ. ಇವ್ರಿಗೆ ಹಬ್ಬದ ಟೆನ್ಷನ್ ಇಲ್ಲ ಫ್ರೆಂಡ್ಸ್, ಅವ್ರ ಅಳಿಯಂಗೆ ಅಡುಗೆ ಮಾಡೋ ಟೆನ್ಷನ್ನು. ಅಳಿಯನ ಮೇಲೆ ನೋಡಿ ಎಷ್ಟು ಕೇರು. ಇದು ನಮ್ಮ ದೇವ್ರ ಮನೆ. ಹಾಗೆ ನಾನು ನಿಮಗೆ ನಮ್ಮ ಮನೆ ಲಕ್ಷ್ಮಿ ತೋರಿಸ್ತೀನಿ ರೀ. ನೋಡಿ, ಇದೇ ನಮ್ಮ ಮನೆಯ ಮುದ್ದಾದ ಲಕ್ಷ್ಮಿ. ನೋಡಿ, ನನ್ನ ತಂಗಿ ಈ ಹಾಡನ್ನ ಕಳಿಸಿದ್ಲು, ಪ್ರಾಕ್ಟೀಸ್ ಮಾಡ್ಕೋ ದೇವ್ರ ಮುಂದೆ ಆಡಬೇಕು ಅಂತ. ಅದಕ್ಕೆ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವಳೆಲ್ಲರೂ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದಾಳೆ ಇಸ್ಕೊಂಬರೋಕ್ಕೆ. ನೋಡಿ, ಏನು ಆರಾಮಾಗಿ ಕೂತಿದ್ದಾರೆ. ಅಷ್ಟು ಹೂವು ಹಾಕ್ಬೇಕು.
ರೀಲ್ಸ್ ನೋಡಿಕೊಂಡು ಸ್ಟೇಟಸ್ ನೋಡಿಕೊಂಡು ಆರಾಮಾಗಿ ಕೂತವ್ರೆ. ಇಬ್ಬರು ಸೇರ್ಕೊಂಡು ಒಬ್ಬಟ್ಟು ಮಾಡ್ತವ್ರೆ. ನಾನು ಆಗಿಂದ ಕೇಳಿದ್ದೀನಿ, ಕೊಟ್ಟಿಲ್ಲ. ಇವ್ರು ಬಂದಿದ ತಕ್ಷಣ ಮಾಡ್ತವ್ರೆ. ನಿಮ್ಮ ಬಾವಂಗೆ ಮಾತ್ರ ಅಳಿಯಂಗೆ ಮಾತ್ರ ಮಾಡ್ರಿ. ನಾನೇನು ಮಾಡಿದ್ದೆ ನಿಮಗೆ? ಎಲ್ಲ ಮುಗಿದ್ಮೇಲೆ ಆರತಿ ಮಾಡ್ತಾ ಇದ್ದೀನಿ ನಮ್ಮ ಮನೆ ಲಕ್ಷ್ಮಿಗೆ. ಊಟ ಮಾಡ್ತಿದ್ದೀನ 3 ಸತಿ ಹಂಗೆ 3 ಸತಿ ಉಲ್ಟ ತಿರ್ಗಾ 3 ಸತಿ ಆಮೇಲೆ ದೇವ್ರಿಗೆ ಹಿಂಗೆ ತೋರಿಸಿ ಹಿಂಗೆ ಮಾಡಬೇಕು. ದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು, ದಯೆ ತೋರಿ ಬಂದು ಮನದಲ್ಲೇ ನಿಂತು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರ ಮಹಾಲಕ್ಷ್ಮಿಯೇ ಅರಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರ ಮಹಾಲಕ್ಷ್ಮಿಯೇ ಅರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲನಿ ಕರೆ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿದಯ